ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಹೊಸ ಡಿಸೈನ್ನ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ಹಾಕೋದಕ್ಕೆ ನಾನು 10 ನಂಬರ್ದು ನೀಡಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಒಂದು ಸ್ವಲ್ಪ ಹಾಕಿದ್ದೀನಿ, ಹಾಗಾಗಿ ಮಿಡ್ಲಿಂದ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆಗೆ ಸೇರಿಸಿ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಹಾಕಿದ ಮೇಲೆ 3 ಚೈನ್ ಹಾಕಿ ಆ ಡಬಲ್ ಕ್ರೋಶಿಯ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಸೇರಿಸಿ ಲಾಕ್ ಮಾಡಬೇಕು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕನೇ ಮತ್ತೆ ಬಟ್ಟೆಗೆ ಸೇರಿಸಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಚೈನ್ ಹಾಕಿದ ಮೇಲೆ ಆ ಕಂಬದ ಗ್ಯಾಪಲ್ಲಿ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇಲ್ಲಿ ಪಿಕಾಟ್ಗಳನ್ನ ಹಾಕ್ತಾ ಇದ್ದೀನಿ. ನೋಡಿ, 4 ಪಿಕಾಟ್ಗಳನ್ನ ಹಾಕ್ಕೊಳ್ಬೇಕು ಮೊದಲಿಗೆ. ನೋಡಿ, ನಾನಿವಾಗ 3rd ಪಿಕಾಟ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಜಿ ಮೇಲೆ ದಾರ ತೊಗೊಂಡು ಫಸ್ಟ್ ಪಿಕಾಟ್ ಪಕ್ಕನೇ ಬಟ್ಟೆ ಒಳಗೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಎರಡನ್ನು ಒಂದು ಮಾಡ್ಕೊಳ್ಬೇಕು. ಅಂದರೆ ಕಂಬನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು 3rd ಮತ್ತು ಇದು ಪ್ರೆಸೆಂಟ್ ಹಾಕ್ತಾ ಇರೋ ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 4 ಪಿಕಾಟ್ ಆಯಿತು. ಆಗಿದ ಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮಾಡಿದ ಮೇಲೆ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಒಳಗೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಎರಡನ್ನು ಒಂದು ಮಾಡ್ಕೊಳ್ಬೇಕು. ಅಂದರೆ ಮತ್ತೆ ಒಂದು ಕಂಬನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಸೇರಿಸಿ ಲಾಕ್ ಮಾಡಬೇಕು. ಇದೇ ಥರ ನೋಡಿ, ಫಸ್ಟ್ ಒಂದು ಫ್ಲವರ್ ಹಾಕಿ 4 ಪಿಕಾಟ್ ಹಾಕಿ ಒಂದು ಚಿಕ್ಕ ಬೀಡ್ ಆ್ಯಡ್ ಮಾಡಿ ಮತ್ತು 5 ಪಿಕಾಟ್ಗಳನ್ನ ಹಾಕಬೇಕು. ಇವಾಗ 1 ಪಿಕಾಟ್ ಆಯಿತು. ಬೀಡ್ ಸೇರಿಸಿದ ಮೇಲೆ ಇವಾಗ 2nd ಪಿಕಾಟ್ನ ಹಾಕ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಡಿಸೈನ್ ಏನು ಕಷ್ಟ ಇಲ್ಲ, ತುಂಬಾ ಈಸಿಯಾಗಿದೆ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆಗೆ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಬೇಕು. ನಂತರ 3 ಚೈನ್ ಹಾಕ್ಕೊಂಡು ಅದೇನು ಕಂಬ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಸೇರಿಸಿ ಲಾಕ್ ಮಾಡಬೇಕು. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಒಂಥರ ಲೇಸ್ ಹಾಗೆ ಕಾಣಿಸುತ್ತೆ. ನೀವು ಬೇಕಾದರೆ ಮಿಡ್ಲಲ್ಲಿ ಚಿಕ್ಕ ಬೀಡನ್ನು ಹಾಕಿರ್ತೀನಿ ಅಲ್ವಾ, ಅಲ್ಲಿ ನೀವು ಬೇಕಿದ್ದರೆ ಕುಚ್ಚನ್ನು ಕಟ್ಕೋಬೋದು. ಬೇಡ ಅಂತಂದರೆ ಹಾಗೇನೂ ಕೂಡ ಬಿಡ್ಬೋದು. ನೋಡಿ, ಇವಾಗ ನಾನು ಇಲ್ಲಿ 4 ಪಿಕಾಟ್ ಹಾಕಿದ್ದೀನಿ. ಇವಾಗ 5th ಪಿಕಾಟ್ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 3 ಚೈನ್ನ ಹಾಕ್ಕೊಂಡು ಆ ಕಂಬಕ್ಕೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಪಿಕಾಟ್ ಹಾಕೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನೋಡಿ, ಮೊದಲಿಗೆ 4 ಪಿಕಾಟ್ ಹಾಕಿದೆ, ಆಮೇಲೆ ಚಿಕ್ಕ ಬೀಡ್ ಸೇರಿಸಿ 5 ಪಿಕಾಟ್ ಹಾಕಿದೆ. ನೆಕ್ಸ್ಟು ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ದಾರನ ಸ್ವಲ್ಪ ಜಾಸ್ತಿ ತೊಗೊಂಡು ಅದಕ್ಕೆ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಿದ್ರೆ ಡಿಸೈನ್ ಇರೋ ಬೀಡನ್ನ ತೊಗೊಳ್ಬೋದು. ನಾನು ಪ್ಲೇನ್ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿದ ಮೇಲೆ ಒಂದು ಬೀಡ್ ಲಾಕ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಸೂಜಿನ ಕರೆಕ್ಟಾಗಿ ಸ್ಟ್ರೇಟಾಗಿ ಹಿಡ್ಕೊಂಡು ನೋಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಸೇರಿಸಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಎರಡನ್ನು ಒಂದು ಮಾಡ್ಕೊಳ್ಬೇಕು. ಅಂದರೆ ಒಂದು ಕಂಬನ ಹಾಕ್ಕೊಳ್ಬೇಕು. ಕಂಬ ಹಾಕಿದ ಮೇಲೆ ನೋಡಿ, ನಾವು ಮೊದಲೆಲ್ಲ 3 ಚೈನ್ ಹಾಕಿ ಪಿಕಾಟ್ ಹಾಕಿದ್ವಿ. ಬಟ್ ಇವಾಗ ಬಿಗ್ ಬೀಡ್ ಸೇರಿಸಿದ ಮೇಲೆ 5 ಚೈನ್ ಹಾಕ್ಕೊಂಡು ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ಟೆನ ಟರ್ನ್ ಮಾಡಿ ಬೀಡ್ಗಿಂತ ಮುಂಚೆ ಒಂದು ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ, ಅದ್ರ ಕೆಳಗಡೆಯಿಂದ ಮೇಲೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ನೋಡಿ, ಇನ್ನೊಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ ವಿಡಿಯೋನ. ದಾರ ತಂದು ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಡು ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಬೀಡ್ ಆಗಿದ ಮೇಲೆ ಬೀಡ್ ಲಾಕ್ ಹಾಕಿರ್ತೀವಲ್ಲ, ಅಲ್ಲಿ ಚಿಕ್ಕದಾಗಿ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು ಆ 5 ಚೈನಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಂಡು ನೋಡಿ, ಬಟ್ಟೆನ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕಿರ್ತೀವಿ ಅಲ್ವ, ಅದಕ್ಕೆ ಇವಾಗ ಮತ್ತೆ
ಪೆಟಲ್ಸ್ನ ಹಾಕ್ತಾ ಹೋಗಬೇಕು. ಹೇಗಂದರೆ ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಇರುತ್ತಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಬೇಕು. ಇದೇ ಥರ ಇಲ್ಲಿ ನಾನು 3 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತಂದು 5 ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡಿಕೊಂಡೆ, ಮತ್ತು ಎರಡನ್ನು ಒಂದು ಮಾಡಿಕೊಂಡೆ. ಆಮೇಲೆ 5 ಚೈನ್ಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಒಂದು ಪೆಟಲ್ ಆಯಿತು ಇಲ್ಲಿ. ಮತ್ತು 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಾನಿಲ್ಲಿ 3 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆಟ್ ಹಾಕ್ಕೊಂಡ್ಮೇಲೆ 5 ಚೈನ್ ಇರುತ್ತಲ್ಲ ಅದಕ್ಕೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಪೆಟಲ್ ಕ್ರಿಯೇಟ್ ಆಯಿತು. ಮತ್ತು ಇವಾಗ ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಒಟ್ಟು 3 ಪೆಟಲ್ಸ್ ಬರುತ್ತೆ. 2 ಪೆಟಲ್ಸ್ ಹಾಕಿದ್ದೀನಿ, 3rd ಪೆಟಲ್ ಹಾಕ್ತಾಯಿದ್ದೀನಿ. ಇದನ್ನು ಅದೇ ಥರ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಂದು 5 ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಬೇಕು. ಇದೇ ಥರ 3 ಡಬಲ್ ಕ್ರೋಶೆಟ್ ಹಾಕ್ಕೊಂಡು ನೋಡಿ, 3 ಡಬಲ್ ಕ್ರೋಶೆಟ್ ಹಾಕ್ಕೊಂಡ್ಮೇಲೆ ಮತ್ತು ಅಲ್ಲೇ ಅದನ್ನು 5 ಚೈನ್ಗೆ ಸೇರಿಸಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಇವಾಗ ನಾವು 5 ಚೈನ್ ಅಂತ 2 ಸರಿ ಹಾಕಿದ್ವಿ. ಮೇಲೊಂದು ಬೀಡ್ ಮೇಲೊಂದು ಬರುತ್ತೆ, ಬೀಡ್ ಕೆಳಗೊಂದು ಬರುತ್ತೆ. ಮೇಲೇದು ಇವಾಗ ಕಂಪ್ಲೀಟ್ ಆಯಿತು. 2 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ 3 ಪೆಟಲ್ಸ್ ಹಾಕಿರ್ತೀವಿ ಅಲ್ವಾ, ಅದನ್ನು ಕೆಳಗಡೆ ಸರಿಸ್ಬೇಕು. ಇನ್ನೊಂದು 5 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ 5 ಚೈನ್ನ ಸ್ವಲ್ಪ ಮೇಲೆ ತೊಗೊಂಡು ನೋಡಿ, ಮತ್ತೆ 2 ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ಸೂಜಿ ಮೇಲೆ ದಾರ ತೊಗೊಂಡು ಆ 5 ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಬೇಕು. ಕೆಳಗಡೆ 3 ಪೆಟಲ್ಸ್ ಬಂದಿದೆ, ಅದೇ ಥರ ಮೇಲೇನೂ 3 ಪೆಟಲ್ಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್, ವಿಡಿಯೋನ ನಿಧಾನಕ್ಕೆ ನೋಡಿ ಅರ್ಥ ಆಗುತ್ತೆ. ನೋಡಿ, ಇವಾಗ 3 ಕಂಬಗಳನ್ನು ಹಾಕಿದ್ದೀನಿ. ಹಾಕಿದ ಮೇಲೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಮಾಡಿದ ಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ತಾಯಿದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ತಾಯಿದ್ದೀನಿ. ಅಂದರೆ ಇವಾಗ 4 ಪೆಟಲ್ ಆಯಿತು. 5th ಪೆಟಲ್ ಹಾಕ್ತಾಯಿದ್ದೀನಿ. ಇದೇ ಥರ ಹಾಕ್ತಾ ಬರಬೇಕು. ಒಂದು ಫ್ಲವರ್ ಹಾಕಿದ ಮೇಲೆ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಹಾಕಬೇಕು ಅಂತ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್, ಹಾಗಾಗಿ ನಿಧಾನಕ್ಕೆ ವಿಡಿಯೋ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ 2 ಪೆಟಲ್ಸ್ ಆಯಿತು. ಮೇಲೆ 3 ಪೆಟಲ್ಸ್ ಆಗಿತ್ತು. ಕೆಳಗಡೆ 5 ಚೈನ್ಗೆ 3 ಪೆಟಲ್ಸ್ ಹಾಕಬೇಕಲ್ವ, 2 ಪೆಟಲ್ಸ್ ಹಾಕಿದ್ದೀನಿ. ಇವಾಗ 3rd ಪೆಟಲ್ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತಂದು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ತಾಯಿದ್ದೀನಿ, ಮತ್ತು ಎರಡನ್ನು ಒಂದು ಮಾಡ್ತಾಯಿದ್ದೀನಿ. ಅಂದರೆ 3 ಪೆಟಲ್ ಆಯಿತು. 3 ಪೆಟಲ್ ಹಾಕಿದ ಮೇಲೆ ನೋಡಿ, ಇವಾಗ ಲಾಕ್ ಮಾಡಬೇಕು. ಯಾವ ರೀತಿ ಲಾಕ್ ಮಾಡಬೇಕು ಅಂತಂದರೆ, ಮೊದಲಿಗೆ ನಾವು ಫಸ್ಟ್ ಪೆಟಲ್ ಹಾಕಿರ್ತೀವಲ್ವ, ಆವಾಗ 2 ಚೈನ್ ಹಾಕಿರ್ತೀವಿ ಅಲ್ವ, ಆ ಗ್ಯಾಪಲ್ಲಿ ಹೋಗಿ ಅದಕ್ಕಿಂತ ಮುಂಚೆ ಬೀಡ್ ಸೇರಿಸಿದ ಮೇಲೆ ಒಂದು ಕಂಬ ಹಾಕಿರ್ತೀವಲ್ವ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. 2 ಚೈನ್ ಹಾಕಿರ್ತೀವಿ ಅಲ್ವ, ಅದರೊಳಗಿಂದ ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಸೇರಿದ ಮೇಲೆ ಒಂದು ಕಂಬ ಹಾಕಿರ್ತೀವಲ್ಲ, ಅದರೊಳಗೆ ಎರಡರೊಳಗೆ ಸೇರಿಸಿ ದಾರ ತಂದು ಲಾಕ್ ಮಾಡಬೇಕು. ಅಂದರೆ ಫ್ಲವರು ಸ್ಟಿಫಾಗಿ ಕೂಡುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಕೂಡುತ್ತೆ. ಅದಾಗಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಫ್ಲವರ್ ಪಕ್ಕನೇ ಬಟ್ಟೆ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು, ಮತ್ತೆರಡನ್ನು ಒಂದು ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಆ ಕಂಬ ಹಾಕಿರ್ತೀವಲ್ಲ ಅದಕ್ಕೆ ಸೇರಿಸಿ ಲಾಕ್ ಮಾಡಬೇಕು. ಅಂದರೆ ಇಲ್ಲಿ ನಾನು ಒಂದು ಪಿಕಾಟ್ನ ಹಾಕ್ತಾಯಿದ್ದೀನಿ. ನೋಡಿ, ಫ್ಲವರ್ ಹಾಕಿದ ಮೇಲೆ 4 ಪಿಕಾಟ್ ಹಾಕ್ಕೊಂಡು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ, ಮತ್ತು 5 ಪಿಕಾಟ್ ಹಾಕಬೇಕು. ಹಾಕಿ ಮತ್ತು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡಿ ಅದಕ್ಕೆ ಫ್ಲವರ್ನ ಹಾಕಬೇಕು. ಇದೇ ಥರ ಹಾಕ್ಕೋತಾ ಹೋದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಈ ಆರ್ಚ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಆರ್ಚ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಲೇಸ್ ಥರ ಕಾಣಿಸುತ್ತೆ.
ಇದಕ್ಕೆ ಬೇಕಿದ್ರೆ ನಾವು ಚಿಕ್ಕ ಬೀಡ್ ಹಾಕ್ತೀವಿ ಅಲ್ವಾ, ಅಲ್ಲಿ ಕುಚ್ಚು ಬೇಕಿದ್ದರೆ ಕುಚ್ಚು ಕಟ್ಕೊಳ್ಬೋದು. ನಮಗೆ ಕುಚ್ಚು ಬೇಡ ಅಂತಂದರೆ ಇದೇ ಥರ ಪ್ಲೇನಾಗಿ ಹಾಕ್ಕೊಳ್ತಾ ಹೋಗಬೇಕು. ತುಂಬ ಚಿಕ್ಕದಾಗಿ ಇರುತ್ತೆ ಡಿಸೈನ್, ಚೆನ್ನಾಗಿ ಕಾಣಿಸ್ತಾ ಇದೆ, ನ್ಯೂ ಟೈಪ್ ಅನ್ನಿಸ್ತು ನನಗೆ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ. ಫೈನಲ್ ಆಗಿ ಮುಗೀತು ಹಾಕೋದು. ಈ ನ್ಯೂ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.